ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಕೂಡ ಹಗರಣಕ್ಕಿಂತ ದೊಡ್ಡ ಹಗರಣ ಬಿಜಾಪುರದೊಳಗೆ ಭೂ ಹಗರಣಗಳು. ಇಲ್ಲಿ ಕೊಟ್ಟಿ ದಾಖಲೆ ಸೃಷ್ಟಿ ಮಾಡಿ ಯಾವ್ದೋ ಜಮೀನು ಯಾರ್ಯಾರಿಗೂ ಮಾಡಾಕತ್ತಾರ. ಈವರೆಗೂ ಬಿಜೆಪಿ ಅವ್ರು ಒಬ್ರು ಮಾತಾಡ್ತಾ ಇಲ್ಲ. ಬರೀ ಮೈಸೂರು ಅಷ್ಟೇ ಅಲ್ರಿ, ಬಿಜಾಪುರನು ದೊಡ್ಡ ಹಗರಣಗಳದಾವ್. ಬಿಜಾಪುರದಾಗ ಕೋಟಿ ಗಟ್ಟಲೆ ಜಮೀನುಗಳು ಲೂಟಿ ಆಗತ್ತಾವ, ಸರ್ಕಾರಿ ಜಮೀನು ಲೂಟಿ ಆಗತ್ತಾವ. ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಈಗ ನಿಮ್ ರಾಜ್ಯದ ನಾಯಕರು ನೀವು ಹೇಳಿರ್ತಕ್ಕಂಥ ನಾನು ಸಹಮತ ಅದ ಸರ್. ಇದಕ್ಕೆ ಈಗಾಗಲೇ ನಮ್ಮ ಮಾಜಿ ಶಾಸಕರು 2 ಬಾರಿ ಹೋರಾಟ ಮಾಡಿದಾರ. ಮೊನ್ನೆ ಶಾಸಕರು ಕೂಡ ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಾರ. ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಶಾಸಕರು ಕೂಡ ಅದಕ್ಕೆ ಒತ್ತಾಯ ಮಾಡ್ಯಾರ. ನಾಳೆಗೆ ಸದನದೊಳಗೂ ಕೂಡ ಇದನ್ನ ಚರ್ಚೆಗೆ ಬರ್ತಾವು. ಇದನ್ನ ಸದನದೊಳಗ ಸತ್ಯ ವಿಷಯ ತಗೋತಾರ. ಯಾರ್ಯಾರ ಅಕ್ರಮದೊಳಗ ಎಲ್ಲೆಲ್ಲಿ ಯಾರ್ಯಾರ ಭಾಗಿಯಾಗ್ಯಾರ ಅದನ್ನ ತನಿಖೆ ಆಗಬೇಕು, ಅವ್ರ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕಂತ ಹೇಳಿ ನಾನು ಆಗ್ರಹ ಪಡಿಸ್ತೇನೆ. ಅದು ನಡೆದ ಸರ್. ಅದಕ್ಕೆ ಇನ್ನೂ ಈಗ ಹೋರಾಟ ಮಾಡಿಲ್ಲ ಅಂತ ಬಿಜೆಪಿ ತಮ್ಮ ಒಬ್ಬರು ನಮ್ಮ ಮಾಜಿ ಶಾಸಕರು 100 ಹಗರಣ ಅಲ್ಲ ಸರ್. ಶಾಸಕರು ಮಾತಾಡ್ಯಾರ, ಮಾಜಿ ಶಾಸಕರು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹೋಗಿ ಹೋರಾಟ ಮಾಡ್ಯಾರ. ನಮ್ಮದೇ ಭಾರತೀಯ ಜನತಾ ಪಕ್ಷ ಹಾಲಿ ಶಾಸಕರು ಮಾತಾಡ್ಯಾರ ಸರ್. ಇವತ್ತು ನಂದ ಮೊದಲೇ ಪಾರ್ಲಿಮೆಂಟ್ ಇವತ್ತು ಅದು ಬಂದ ನಂತರ ನಾ ಮೊದಲೇ ಇವತ್ತು ಪ್ರೆಸ್ ಮೀಟ್ ನಾನು ಮಾತಾಡಿಲ್ಲ ಅಂತಲ್ಲ. ಈಗಾಗಲೇ ಶಾಸಕರು ಅದ್ರ ಬಗ್ಗೆ ಮಾತಾಡ್ಯಾರ. ಮಾಜಿ ಶಾಸಕರು ಅದ್ರ ಬಗ್ಗೆ ಮಾತಾಡಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿ ಪತ್ರ ಕೊಟ್ಟ ಬಂದಾರ. ಇನ್ನು ಮುಂದಿನ ದಿವಸ ಇನ್ನೂ ಇದ್ರ ಹೋರಾಟ ತೋತೀವಿ ಅಂತ ಹೇಳ್ಯಾರ. ಈಗ ಸಮಯಾವಕಾಶ ಕೊಡ್ಬೇಕಾಗ್ತದ. ಈಗ ಟೈಮ್ ಕೊಟ್ಟಿವಿ. ಅದ್ರ ಬಗ್ಗೆ ಸರ್ಕಾರ ಏನಂತ ನಿರ್ಧಾರ ಮಾಡ್ತದಂತ ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಂಡು ಮುಂದಿನ ದಿವಸ ಅದರ ಹೋರಾಟದ ರೂಪುರೇಷೆಗಳನ್ನು ನಾವು ತಯಾರು ಮಾಡ್ತೀವಿ. ಜಿಲ್ಲಾಧ್ಯಕ್ಷರಾಗಿ ಪಾರ್ಟಿಯಿಂದ ನೀವು ಎಷ್ಟು ಇಲ್ಲಿ ಜನರಿಗೆ ನ್ಯಾಯ ಒದಗಿಸಲು ಹೋರಾಟ ಮಾಡ್ತೀವಿ? ಎಷ್ಟೋ ಜನ ವೃದ್ಧರದಾರ, ನಿವೃತ್ತ ಆಫೀಸರ್ಗಳದಾರ, ಬಡವರು ಅದಾರ. ಎಷ್ಟೋ ಜನ ತಮ್ಮ ಕೂಡಿಟ್ಟ ಹಣಗಳ ಪ್ಲಾಟ್ ತಗೊಂಡು ಅಳ್ಳಾಕತ್ತಾರ. ಪಾರ್ಟಿಯಿಂದ ನೀವು ಯಾವಾಗ ಏನ್ ಡೇಟ್ ಕೊಡ್ತೀವಿ, ಏನ್ ಮೆಸೇಜ್ ಕೊಡ್ತೀವಿ, ಇಲ್ಲಿ ಹಗರಣಗಳಿಗೆ ಸಂಬಂಧಪಟ್ಟಂಗೆ ನಿಮ್ಮ ಮುಂದಿನ ನಿರ್ಧಾರ ಏನು? ಖಂಡಿತವಾಗಿ ಸರ್, ಅದು ನನ್ನ ನಿರ್ಣಯ, ವೈಯಕ್ತಿಕ ನಿರ್ಣಯ ಅನ್ನೋಕ್ಕಿಂತ ಅದು ಭಾರತೀಯ ಜನತಾ ಪಾರ್ಟಿ ನಾವು ನಿರ್ಣಯ ಮಾಡ್ತೀವಿ. ಈಗ ನಾವು ಖಂಡಿತವಾಗಿ ಅದ್ರ ಹೋರಾಟಕ್ಕೆ ನಾವು ಅದನ್ನ ತೆಗೆದುಕೊಳ್ತೀವಿ. ಏನೇನಾಗಿದೆ ಅಂತ ಅನ್ನೋದ್ರ ಬಗ್ಗೆ ಇನ್ನೂ ಅದನ್ನ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ಈಗಾಗಲೇ ನಮ್ಮ ಪ್ರಮುಖ ನಾಯಕರೆಲ್ಲರೂ ಅದ್ರ ಬಗ್ಗೆ ಚಿಂತನೆ ನಡೆಸ್ಯಾರ. ಯಾವ ರೀತಿ ಆಗಿದೆ, ಏನೇನಾಗಿದೆ ಅಂತ ಅನ್ನೋದ್ರ ಬಗ್ಗೆ ನಾವು ಇನ್ನೂ ಸಂಗ್ರಹ ಮಾಡಾಕತ್ತೀವಿ. ತಗೊಂಡು ನಾವು ಖಂಡಿತವಾಗಿ ಹೋರಾಟಕ್ಕೆ ಇಳ್ತೀವಿ. ಅದ್ರ ಬಗ್ಗೆ ಜನರಿಗೆ ನ್ಯಾಯ ಕೊಡಿಸಲಿಕ್ಕೆ ಏನು ಸಾಧ್ಯತೆಗಳದಾವು ಅದೆಲ್ಲ ಜನರ ಪರವಾಗಿ ನಿಲ್ಲತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷದ ಒಬ್ಬ ಜಿಲ್ಲಾ ಅಧ್ಯಕ್ಷ ಆಗಿ ನಮ್ಮ ನಾಯಕರನ್ನು ಒಳಗೊಂಡು ನಾವು ಅದ ಮುಂದಿನ ದಿನದಲ್ಲಿ ಜನರ ಪರವಾಗಿ ನಿಂತ ಅನೇಕ ಹೋರಾಟಗಳನ್ನ ನಾವು ರೂಪಿಸ್ತೀವಿ. ಅದಾಕಕ್ ಸಾಧ್ಯನೇ ಇಲ್ಲ ಸರ್. ಈಗ ಯಾವಾಗ ಬಂದದ ಯಾರು ಇದ್ರ ಬಗ್ಗೆ ಕಾಂಗ್ರೆಸ್ ಅವರು ಮಾತಾಡಿಲ್ಲ ಸರ್. ಇಲ್ಲ, ಆಯ್ತು ಸುಮಾರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಹೇಳಿದ ಪ್ರಕಾರ 16 ಕೇಸ್ಗಳು, ಉಸ್ತುವಾರಿ ಮಂತ್ರಿಗಳೇ ಹೇಳಿದ ಮಾಹಿತಿ 16 ಕೇಸ್ಗಳು. ಅದರ ನಂತರ ಈ ಕಡೆ 14 ಕೇಸ್ಗಳು. ಇದೇ ತರ ಇನ್ನೊಂದ್ ಸ್ವಲ್ಪ ಬಿಟ್ರೆ ಮತ್ತೆ ಅರ್ಧ ಬಿಜಾಪುರ. ಈಗ ಅದನ್ನ ಇಲ್ಲಿ ಕೊಟ್ಟಿಲ್ಲ. ಈಗ ಇದ್ರ ಬಗ್ಗೆ ಧ್ವನಿ ಎತ್ತಿದವರು ಈಗ ಬಿಜೆಪಿ ಅವರು ಎತ್ತಾರೆ. ಇವತ್ತು ನಮ್ಮ ಮಾಜಿ ಸಚಿವರು, ಇವತ್ತು ನಮ್ಮ ಶಾಸಕರು ಅದ್ರ ಬಗ್ಗೆ ಏನೇನಾಗಿದೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡ್ಯಾರಲ್ರಿ. ನಮ್ಮ ನಗರ ಶಾಸಕರು ಮಾತಾಡ್ಯಾರ, ಮಾಜಿ ಶಾಸಕರು ಮಾತಾಡ್ಯಾರ. ಇಲ್ಲಿ ಅವರು ಅದ್ರ ಬಗ್ಗೆ ಬರೀ ಮಾತಾಡಿ ಸುಮ್ನೆ ಕುಂತಿಲ್ಲ, ಹೋರಾಟನೂ ಮಾಡಿದ್ದಾಗ್ಯದ. ಪಾರ್ಟಿ ಪರ ಅವರು ಪಾರ್ಟಿನೇ ಅಲ್ರಿ, ಪಾರ್ಟಿ ಒಳಗಿಲ್ಲ. ಈ ಮಾಜಿ ಸಚಿವರು ಅಂತ ಬಳಿಕ ಭಾರತೀಯ ಜನತಾ ಪಾರ್ಟಿ ಒಳಗದಾರಲ್ರಿ ಅವರು. ಶಾಸಕರನ್ನ ಆಯ್ಕೆ ಮಾಡಿದ ಭಾರತೀಯ ಜನತಾ ಪಾರ್ಟಿ ಬಿ ಫಾರ್ಮ್ನಾಗ ಆಯ್ಕೆ ಆಗಿದ್ದು. ಒಬ್ಬರು ನಾಯಕರಿಗೆ ಸೋಮನಗೌಡರು ಸ್ಟೇಟ್ಮೆಂಟ್ ಕೊಟ್ಟಾರ ಅಂದ್ರೆ ಅವ್ರು ನಮ್ಮ ಬಿಜೆಪಿ ಲೀಡರ್ ಅಲ್ಲ, ಅದಕ್ಕೆ ಬ್ಯಾನರ್ ಬೇಕಂತೇನಿಲ್ಲ. ಅಲ್ಲ ಸರ್, ನಾನು ಒಂದು ಭಾರತೀಯ ಇಲ್ಲ ಸರ್. ನಾನು ಈಗ ನಾವು ಜನರಿಗೆ ಗಮನ ತುಂಬರಕ್ಕ ಜಾಗೃತಿ ಮಾಡ್ಬೇಕಾದ್ರೆ ಮಾಧ್ಯಮಕ್ಕೆ ಬಂದು ರಾಜ್ಯ ಆಯ್ತು. ಈಗ ಸರ್, ನೀವು ಹೇಳಿದ್ದೆ ನಾನು ಒಪ್ಪಿದ್ದೀನಿ. ನಿಮ್ಗೆ ಹೇಳಿದ್ದೆ ನಾನು ಒಪ್ಪಿದ್ದೀನಿ. ನಾವು ಅದನ್ನ ಮುಂದಿನ ದಿವಸ ಈ ಸದ್ಯ ಏನೇನೋ ಮಾಹಿತಿಗಳನ್ನ ಪಡೆದುಕೊಂಡು ನಾವು ಹೋರಾಟನ ರೂಪಿಸ್ತೀವಿ, ಹೋರಾಟನ ಇಳಿಯೋರದೀವಿ ಅಂತ ಅನ್ನೋದ್ರ ಬಗ್ಗೆನೂ ನಾ ಹೇಳಿದೀನಿ. ನೀವು ಹೇಳಿರ್ತಕ್ಕಂಥದ್ರ ಬಗ್ಗೆ ನಮ್ಮ ಗಮನಕ್ಕೆ ತಗೊಂಡು ಬಂದಿರತಕ್ಕಂಥದ್ದು ಯಾವ ತಪ್ಪುನೂ ಇಲ್ಲ. ನಾವು ಒಟ್ಟಾರೆ ಭಾರತೀಯ ಜನತಾ ಪಾರ್ಟಿ ಜಾರ ಪರವಾಗಿ ನಿಂತ್ಕೊಂಡು ಕೇಸಿಂದ ಏನು ನ್ಯಾಯ ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ಕೊ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಿನ್ನೆ ದಿವಸನ ಆಗ್ಯದ ನಮ್ಮ ಮಂಡಲಾಧ್ಯಕ್ಷ ನಾನೇ ಸೂಚನೆ ಕೊಟ್ಟಿನಿ. ದಿಢೀರನ್ನೇ ನಿನ್ನೆ ನಮ್ಮ ಮಂಡಲಾಧ್ಯಕ್ಷ ನೇತೃತ್ವ ಹೋಗಿಲ್ಲ, ಪ್ರತಿಭಟನಾ ಮಾಡಿ ತಹಶೀಲ್ದಾರ್ಗೆ ಒಂದು ಮನವಿ ಪತ್ರ ಕೊಟ್ಟು ಬಂದ ಸರ್. ಸುದ್ದಿಗೋಷ್ಠಿ ಒಳಗೆ ಪ್ರಸ್ತಾಪ ಮಾಡೋದಿಲ್ಲ. ಎಲ್ಲೋ ಮೈಸೂರು ಮಾತಾಡ್ತೀರಿ, ನಿಮ್ ಕ್ಷೇತ್ರದ ಮಾತಾಡಲ್ಲ.
ನಮ್ ಜಿಲ್ಲೆದ ಮಾತ್ರ ಅಲ್ಲ, ಅದು ನಿಮ್ಮ ನನಗೆ ಪಾರ್ಟಿ ನನಗೆ 8 ವಿಧಾನಸಭಾ ಕ್ಷೇತ್ರ ನನ್ನ ವಿಧಾನಸಭಾ ಕ್ಷೇತ್ರ ನಡರ್ತಕ್ಕಂಥದ್ದು ಅಲ್ಲ. ಅದರ ಬಗ್ಗೆ ಎದ್ದು ನಾನೇ ನಿನ್ನೆ ನನ್ನ ಗಮನಕ್ಕೆ ಬಂದ ತಕ್ಷಣನೇ ನಾನೇ ನಮ್ಮ ಮಂಡಲ ಅಧ್ಯಕ್ಷ ಸೂಚನೆ ಕೊಟ್ಟು ನಮ್ಮ ಮಂಡಲ ಅಧ್ಯಕ್ಷ ನೇತೃತ್ವ ಹೋಗಿ ತಹಶೀಲ್ದಾರ್ ಹೋಗಿ ಮನವಿ ಕೊಟ್ಟು ಅಲ್ಲಿ ಪ್ರತಿಭಟನೆ ಮಾಡಿ ಬಂದಿದ್ದಾರೆ. ನಾನು ಸೂಚನೆ ಕೊಟ್ಟಿದ್ದೆ. ಸುದ್ದಿಗೋಷ್ಠಿಯಲ್ಲಿ ಅದನ್ನು ಪ್ರಸ್ತಾಪ ಮಾಡ್ಲಿಲ್ಲಲ್ಲ ಅಂತ, ಯಾಕೆ ಅಂದ್ರೆ ಅವ್ನು ಮಾತು ಅನಿಸ್ಲಿಲ್ಲೇನೋ ಅಂತ. ನೀವು ನಮ್ಗೇನ್ ಗಮನ ತಗೊಂಬಂದಿರಿ, ಧನ್ಯವಾದಗಳು ಸರ್. ಅಲ್ಲ ನಿಮ್ ಗಮನಕ್ಕಿದೆ ಅಲ್ಲ, ನಿಮ್ಮ ಕಾಲ್ ಕೆಳಗಾಗಿರೋದು. ಆಲ್ರೆಡಿ ಇವತ್ತು ಸುದ್ದಿ ಆಗ್ಯದಲ್ರಿ, ಇವತ್ತೆಲ್ಲ ಪತ್ರಿಕೆಗಳು ಬಂದದ. ಮಂಡಲ ಅಧ್ಯಕ್ಷ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದಾರ. ಮೈಸೂರು 1 ತಿಂಗಳು ಹಿಡಿದು ಸುದ್ದಿ ಆಗ್ತಾ ಇದೆ ಸರ್. ಈಗ ಮೈಸೂರ್ದು लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।